ನಮಸ್ಕಾರ. ಬನ್ನಿ ರೈತ ಮಿತ್ರರೇ, ನಾನು ನಿಮ್ಮ ರವೀಂದ್ರ ಪಿ.ಕೆ. F2G ಚಾನಲ್ಗೆ ಸ್ವಾಗತ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ಕಬ್ಬಿನ ಪಡ. ಈ ಕಬ್ಬವನ್ನು ಕಡಿದು ಫ್ಯಾಕ್ಟ್ರಿಗೆ ಕಳಿಸಲಾಗಿದೆ. ಇಲ್ಲಿ ಕಾಣ್ತಾ ಇರೋದು ರವದಿಯನ್ನು ಗೋಳಿ ಹಾಕತಕ್ಕಂಥ ಒಂದು ಮಷೀನ. ರವದಿ ಪೆಂಡಿ ಇದು ಗೋಳಿ ಹಾಕಿದ ನಂತರ ಅಂದರೆ ಒಂದು ಸೈಡು ಅದೊಂದು ಸ್ಪ್ರಿಂಗ್ ಟೈಪ್ ರೂಟ್ರಿಗೆ ಕನೆಕ್ಟ್ ಆಗಿರ್ತಕ್ಕಂಥ ಒಂದು ಮಷೀನು. ಆ ಮಷಿನ್ ರೂಟ್ರಿಗೆ ಕನೆಕ್ಟ್ ಆಗಿರುತ್ತೆ. ಅದು ಒಂದು ಸೈಡು ರವದಿನ ಗೋಳಿ ಮಾಡ್ತಾ ಹೋಗುತ್ತೆ, ಶೇಖರಣೆ ಮಾಡ್ತಾ. ಕಾಣ್ತಿರ್ಬೋದು, ನೀವು ನೋಡ್ತಿರ್ಬೋದು. ಒಂದು ಸೈಡದು ತೆಗೆದು ಒಂದು ಕಡೆ ಗೋಳಿ ಮಾಡ್ತಾ ಇದೆ. ಈಗ 3 ಲೈನನ್ನು ಶೇಖರಣೆ ಮಾಡಿ ಇಟ್ಟಿದೆ. ಇಲ್ಲಿ 4ನೇ ಲೈನ್ಗೆ ಈಗ ಫೆಂಡಿ ಕಟ್ತಕ್ಕಂಥ ಒಂದು ಮಷೀನು ನಿಂತಿದೆ. ಬನ್ನಿ, ಇಲ್ಲಿ ನೋಡ್ತಾ ಇರಿ. ನೋಡ್ರಿ, ಈಗ ಕಾಣ್ತಾ ಇದೆ ನೋಡಿ. ಇದು ರವದಿ ಕಟ್ತಕ್ಕಂಥ ಒಂದು ಮಷೀನು. ಇದು ಮಷೀನು ಒಂದು ಸೈಡ್ ಹೆಚ್ಚು ಅಗಲವಾಗಿರುತ್ತೆ. ಅಲ್ಲಿ ರವದಿನ ಜಕ್ಕೊಳ್ಳಿಕ್ಕೆ ಅನುಕೂಲ ಆಗತಕ್ಕಂಥ ಒಂದು ಸಿಸ್ಟಮ್ ಇದು. ಈಗ ಚಾಲೂ ಆಯ್ತು ನೋಡಿ. ಅಂದಮೇಲೆ ಹೋಗುತ್ತೆ ಮುಂದ್ಗಡೆ, ಅಲ್ಲಿ ಕೆಳಗಡೆ ಒಳಗಡೆ ಜಕ್ಕೊಳ್ಳುತ್ತೆ ರವದಿನ. ಅದೇ ಅಲ್ಲಿ ಸೈಡು ಇಲ್ಲಿ ಜಕ್ಕೊಳ್ಳಿಕ್ಕೆ ಐತೆ ನೋಡಿ ಗೆಳೆಯರೆ. ಈಗ ಜಕ್ಕೊಂದು ಒಳಗಡೆ ಒಯ್ದು ಇಲ್ಲಿ ಬಾಕ್ಸ್ ಇದೆಯಲ್ಲ, ಈ ಬಾಕ್ಸ್ ಒಳಗಡೆ ದಾರದ ಪೆಂಡಿಗಳಿವೆ. ಇಲ್ಲಿ ಕಟ್ಟಿ ಒಂದೊಂದಾಗಿ ನೂಗ್ತಾ ಇದೆ. ಒಳಗಡೆ ಪುಷ್ ಮಾಡ್ತಕ್ಕಂಥ ಒಂದೊಂದು ಸ್ಪ್ರಿಂಗ್ಗಳಿರ್ತವೆ. ಈ ರೀತಿ ರವದಿನ ಪೆಂಡಿ ಕಟ್ಟಿ ಕೆಳಗಡೆ ನೂಗ್ತಾ ಇರುತ್ತೆ ಗೆಳೆಯರು ಒಂದೊಂದಾಗಿ. ಇದರಲ್ಲಿ ಸೈಜು ದೊಡ್ಡದಾಗಿ ಪೆಂಡಿ ಕಟ್ಟಿಸ್ಕೋಬೋದು, ಇಟ್ಕೊಳ್ತಕ್ಕಂಥ ಒಂದು ಸೆಟ್ಟಿಂಗ್ ಇದೆ. ಇಲ್ಲಿ ಚಿಕ್ಕದಾಗಿಯೂ ಕಟ್ಬೋದು. ಈ ರೀತಿಯಾಗಿ ಒಂದು ಸಿಸ್ಟಮ್ ಇದೆ ಒಳಗಡೆ, ಮೆಷಿನ್ದ ಒಳಗಡೆ. ಈ ರೀತಿಯಾಗಿ ಕಟ್ಟಿ ಹೋಗಿತ್ತು ನೋಡಿ. ಇಲ್ಲಿ ಅದರಲ್ಲಿ ಸಿಸ್ಟಮ್ ಇದೆ. ಸೈಜ್ ನಮಗೆ ದೊಡ್ಡದು ಬೇಕಾಯಿತು ಅಂತಂದರೆ ದೊಡ್ಡದಾಗಿ ಇಟ್ಕೋಬೋದು. ಈ ರೀತಿ ಕಟ್ಟಿ ಉಗಿಯುತ್ತೆ ಗೆಳೆಯರು. ಇದು ಈ ರವದಿನ ನಾವು ಕಬ್ಬ ಕಾಯುವುದಾದರೆ ಅಲ್ಲಿ ರವದಿ ಪುಡಿ ಮಾಡಿ ಸಾಲಲ್ಲಿ ತುಂಬೋದು. ಇಲ್ಲ ಅಂದರೆ ಈ ರೀತಿ ಪೆಂಡೆನ ಕಟ್ಟಿಸಿ ನಾವು ಅದನ್ನು ಶೇಖರಣೆ ಮಾಡಿ ಇನ್ನೇನು ಕಬ್ಬ ತೆಗೆಯೋದೇ ಇದೆ ಅನ್ನೋ ಒಂದು ಸಮಯಕ್ಕೆ ಏನು ಮಾಡೋದು, ಈ ರೀತಿ ಪೆಂಡೆನ ಕಟ್ಟಿಸಿ ತಕ್ಕೊಂಬಂದು ಒಂದು ಕಡೆ ಶೇಖರಣೆ ಮಾಡಿ ನಾವು ಒಂದು ಕಡೆ ಸ್ಟಾಕ್ ಮಾಡಿ ಇಟ್ಕೊಂಡಿವಪ್ಪ ಅಂತಂದರೆ ಇದು ಎಲ್ಲ ರೀತಿಯಿಂದಲೂ ಬಳಕೆ ಆಗುತ್ತೆ ಗೆಳೆಯರು. ಇದು ಗೊಬ್ಬರ, ಕೊನೆಗೆ ಗೊಬ್ಬರನೇ ಆಗೋದು. ಅದನ್ನು ಮತ್ತೆ ಟ್ರಾಲಿಯಲ್ಲಿ ತುಂಬಿ ಪಡಕ್ಕೆ ಒಗೆಯೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಈ ರೀತಿ ಪೆಂಡೆಗಳನ್ನ ಕಟ್ಟಿ ಒಗೆದಿದೆ ನೋಡಿ. ಇವನ್ನೆಲ್ಲ ಈಗ ಟ್ರಾಲಿಯಲ್ಲಿ ತುಂಬಿ ಶೇಖರಣೆ ಮಾಡ್ತಕ್ಕಂಥ ಒಂದು ಕೆಲಸ ನಡೀತಾ ಇದೆ. ಟ್ರಾಲಿ ಎತ್ತರ ಆಗಿರೋ ಕಾರಣಕ್ಕೆ ಮಧ್ಯದಲ್ಲಿ ಒಬ್ಬರಬೇಕು ಎತ್ತಿ ಕೊಡೋದಕ್ಕೆ. ಇವ್ರು ತಂದು ಅವನ ಕೈಯಲ್ಲಿ ಕೊಡ್ತಾರೆ. ಹೆಣ್ಮಕ್ಳಿದ್ದಾರೆ, ಇಲ್ಲಿ ಗಂಡು ಮಕ್ಕಳು ಕೂಡ ಇದ್ದಾರೆ. ಈ ರೀತಿ ಶೇಖರಣೆ ಮಾಡ್ತಕ್ಕಂಥ ಒಂದು ಕೆಲಸ ನಡೀತಾ ಇದೆ. ತಾವು ರವದಿಯನ್ನು ರೈತರು ಸುಡದೆ ಈ ರೀತಿ ಶೇಖರಣೆ ಮಾಡಿ ಇಟ್ಕೊಂಡು ಅದನ್ನು ಯೋಗ್ಯವಾಗಿ ಉಪಯೋಗ ಮಾಡ್ಕೊಳ್ಳೋದು ಅವ್ರ ಕೈಯಲ್ಲಿದೆ. ಯಾಕಂದರೆ ತುಂಬ ಕೆಲಸ ಹತ್ತದೆ ಅಂತೇಳಿ ಏನು ಮಾಡ್ತಾರೆ, ಈಗ ರವದಿನ ಸುಟ್ಟು ಬಿಡೋ ತಪ್ಪನ್ನ ಹೆಚ್ಚು ಮಾಡ್ತಾ ಇದ್ದೀವಿ ಗೆಳೆಯರೆ. ಇಲ್ಲಿ ಅದನ್ನೇ ತುಂಬಿದಂಥ ಒಂದು ಟ್ರಾಲಿನ ಇಲ್ಲಿ ತಂದು ಈ ದ್ರಾಕ್ಷಿಗೆ ಬೇಕು ಅಂಥೇಳಿ ಸೈಡ್ ಒಗೆದಿದೆ ಗೆಳೆಯರೆ. ಒಳಗಡೆ ದ್ರಾಕ್ಷಿ ಸಾಲ್ ತುಂಬ ಒಳಗಡೆ ಹರಡುವುದರಿಂದ ಏನಾಗುತ್ತೆ ಅಂತಂದರೆ, ಒಳಗಡೆ ಈ ಬೇಸಿಗೆ ಸಮಯದಲ್ಲಿ ನೀರು ಕಮ್ಮಿ ಇರತಕ್ಕಂಥ ಒಂದು ರೈತರ ಹೊಲದಲ್ಲಿ ಇದು ಒಳಗಡೆ ತೇವಾಂಶವನ್ನು ಕಾಯ್ದುಕೊಂಡು ಬರುತ್ತೆ ಗೆಳೆಯರೆ. ಈ ರೀತಿ ದ್ರಾಕ್ಷಿ ಬೆಳೆಗಾಗಲಿ, ಪಪ್ಪಾಳೆ ಬೆಳೆಗಾಗಲಿ, ಇನ್ನಾವುದೇ ಈ ಕೊತ್ತಂಬರಿ ಹಾಕ್ತಾರೆ, ಅದರಲ್ಲೂ ಕೂಡ ಈ ರವದಿನ ಒಗಿತಾರೆ. ಕಾಯಿಪಲ್ಲೆ, ತರಕಾರಿ ಪಲ್ಯ ಒಳಗಡೆ
ಇಲ್ಲಿ ಸಾಲು ಒಳಗಡೆ ಈಗಾಗಲೇ ಹೋದ ವರ್ಷ ಹೋಗದಂಥ ಒಂದು ರವದಿ ಎಲ್ಲ ಕಳಿತು ಗೊಬ್ಬರ ಆಗಿ ಹೋಗ್ಬಿಟ್ಟಿದೆ. ಈಗ ಇಲ್ಲಿ ಈ ರವದಿ ಪೆಂಡೆನ ತಗೊಂಡು ಈ ರೀತಿಯಾಗಿ ಬುಡಕ್ಕೆ ಹರಡಿದರೆ ಅದು ತೇವಾಂಶವನ್ನು ಕೂಡ ಕಾಯ್ದುಕೊಂಡು ಬೇಗ ನೀರಿಗೆ ಬರೋದಿಲ್ಲ ಗೆಳೆಯರೆ. ಇಲ್ಲಿ ನೀವು ನೋಡ್ಬೋದು ಈ ರೀತಿಯಾಗಿ ಹರಡೋದ್ರಿಂದ ನೆಲದಲ್ಲಿ ನಾನು ಬಿಟ್ಟಂಥ ಒಂದು ನೀರು ಆವಿಯಾಗಿ ಮೇಲ್ಗಡೆ ಹೋಗೋದನ್ನು ತಡೆ ಹಿಡಿಯುತ್ತೆ ಗೆಳೆಯರೆ. ಇದು ಈ ರೀತಿ ಮಾಡೋದರಿಂದ ಬೆಳೆಯೂ ಕೂಡ ಚೆನ್ನಾಗಿ ಹಸಿರಾಗಿ ಉಳಿದುಕೊಳ್ಳುತ್ತೆ. ಮತ್ತು ಇದು ಅಲ್ಲಿಯೇ ತುಂಬ ದಿನ ಕಳೆದ ನಂತರ ಕಳಿತು ಗೊಬ್ಬರವೂ ಕೂಡ ಆಗಿಬಿಡುತ್ತೆ ಗೆಳೆಯರೆ. ಈ ರೀತಿ ತಾವು ರವದಿಯನ್ನು ಸುಡದೆ ಈ ರೀತಿ ಶೇಖರಣೆ ಮಾಡಿಟ್ಕೊಂಡು ಅದರ ಉಪಯೋಗವನ್ನು ಮಾಡ್ಕೋಬೇಕು ಅಂತ ನಾನು ಹೇಳ್ಬೋದು ಗೆಳೆಯರೆ. ಮತ್ತು ಇನ್ನೂ ಹಲವಾರು ಉಪಯೋಗಗಳಿವೆ. ಇಲ್ಲಿ ನೋಡಿ, ದನಗಳಿಗೆ ಕಾಲ ಕೆಳಗಡೆ ಒಗೆಯುವ ಸಲುವಾಗಿ ಈ ರೀತಿಯಾಗಿ ಇಲ್ಲಿಯೂ ತಂದು ಶೇಖರಣೆಯನ್ನು ಮಾಡಲಾಗಿದೆ. ಪ್ರತಿ ವರ್ಷ ಈ ರೀತಿ ಬಂದಂಥ ಒಂದು ಕಬ್ಬಿನ ವೇಸ್ಟ್ ರವದಿಯನ್ನು ಎಂಡಿ ಕಟ್ಟಿಸಿ ಈ ರೀತಿ ಇಟ್ಟು ಇದನ್ನು ದಿನಾಲು ಬಳಕೆ ಮಾಡ್ತಾ ಹೋಗೋದು ಗೆಳೆಯರೆ. ಇಲ್ಲಿ ನೋಡ್ಬೋದು ದನಗಳ ಕೊಟ್ಟಿಗೆ ಇದೆ. ದನಗಳ ಕಾಲ ಕೆಳಗಡೆ ಕೂಡ ದಿನಾಲು ಹಾಕಲಾಗುತ್ತೆ ಗೆಳೆಯರೆ. ಇದು ಈ ಕಾಂಕ್ರೀಟದಲ್ಲಿ ದನಗಳ ಕಾಲುಗಳು ಕೂಡ ಜರಿಯೋದಿಲ್ಲ. ಜರಿದು ಒಮ್ಮೊಮ್ಮೆ ಜಾರಿ ಬಿದ್ದು ಪಚ್ಚೆನೂ ಕೂಡ ಮುರ್ಕೋತಿರ್ತವೆ. ಈ ರೀತಿ ಒಗೆಯೋದ್ರಿಂದ ಅವುಗಳಿಗೂ ಕೂಡ ಸೇಫ್ಟಿ ಆಗುತ್ತೆ. ಮತ್ತು ಅವುಗಳ ಹೆಂಡಿ, ಅವುಗಳ ಗಂಜಲದಿಂದ ಗೊಬ್ಬರ ಕೂಡ ತುಂಬ ಒಳ್ಳೆಯದಾಗುತ್ತೆ ಗೆಳೆಯರೆ. ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ನಾನು ಮಾಡಿರೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ಸ್ ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ಬರ್ತವೆ ಗೆಳೆಯರೆ. ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ ತಿಳಿಸಿ. ನಮಸ್ಕಾರ.